ಅಣ್ಣವರೇ, ಏನು ಅಂದ್ಕೊಂಡಿದ್ದೆ, ಮೊನ್ನೆ ಮೈಸೂರಿಂದ 2 ಹುಲಿಗಳು ತಪ್ಪಿಸ್ಕೊಂಡು ನಾಡಿಗೆ ಬಂದುಬಿಟ್ಟಿದ್ದಾವಂತೆ. ನಾವು ಬೆಂಗಳೂರಲ್ಲಿದ್ದೀವಿ. ಈಗ ನಮ್ಮ ಹೆಂಗಸ ಹೇಳ್ತಾರೆ, ರಾತ್ರಿ ಹೊತ್ತು ಓಡಾಡಬೇಡ, ಹುಲಿಗಳು ಮೈಸೂರಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟವಂತೆ, ಎಲ್ಲಾದರೂ ಸಿಕ್ಕದೆ ನಮ್ಗೆ ತಿಂದಾಗ್ಬಿಡ್ತೇವೆ, ಅದಕ್ಕೆ 5 ಗಂಟೆ ಒಳಗಡೆ ಮನೆ ಸೇರ್ಕೊಬೇಕಂತ ಹೇಳ್ಬಿಟ್ಟಿದ್ದಾರೆ. ಭಯ ಆಗ್ತದೆ ಕಣನು. ಹೌದಾ ಶಿಷ್ಯ, ನಾನೊಂದು ಮಾತೇನು ಕೇಳಲ್ಲ. ಇಸ್ರೇಲಲ್ಲಿ ಈ ಹಮಾಸು ಬಂಡುಕೋರರ ಮೇಲೆ ರಾಕೆಟ್ ಬಿಟ್ಬಿಟ್ಟಿದ್ದಾರಂತೆ. ಆ ರಾಕೆಟು ಅಪ್ಪಿತಪ್ಪಿ ಗುರಿ ತಪ್ಪಿ ನಮ್ಮ ಭಾರತ ದೇಶದ ಮೇಲೆ ಬಂದುಬಿಟ್ಟಿದೆ. ಅಕಸ್ಮಾತ್ ಅದೇನಾದರೂ ನಮ್ಮ ಊರಿಗೆ ಬಂದು ನಮ್ಮ ಮನೆ ಮೇಲೆ ದಾಳಿ ಮಾಡಿಬಿಟ್ರೆ, ಒಂದು ಕೆಲಸ ಮಾಡೋಣ, ನಾವಿಬ್ಬರು ಹೋಗಿ ಮನೆ ಸೇರ್ಕೊಂಡ್ಬಿಡೋಣ. ಇಸ್ರೇಲ್ ಹಮಾಸ್ ಯುದ್ಧ ನಿಲ್ಲೋವರೆಗೂ ಮತ್ತು ಮೈಸೂರಲ್ಲಿ ಬಂದಂತಹ ಹುಲಿಗಳನ್ನು ಹಿಡಿಯೋವರೆಗೂ ನಾವು ಮನೆಯಲ್ಲೇ ಸೇರ್ಕೊಂಡ್ಬಿಡೋಣ. ಎಲ್ಲ ಊಟ ನೀರು ಪಾರ್ಸಲ್ ಮಾಡಿಸ್ಕೊಂಬಿಡೋಣ. ಎಲ್ಲಿ ಪುಕ್ಲ ಅಲ್ಲ ಕಣೋ, ಜೀವನದಲ್ಲಿ ಭಯ ಇರಬೇಕು, ಆದರೆ ಭಯವೇ ಜೀವನ ಆಗಿರಬಾರ್ದು. ಅರ್ಥವಾಯ್ತಾ? ಬಗ್